ಇನ್ನು ಇದರ ಮಧ್ಯೆ ಬೆಂಗಳೂರಲ್ಲಿ ನಾಳೆಯಿಂದ ಜಾತಿ ಗಣತಿ ಹಾಗಾದ್ರೆ ನಡೆಯಲಿಲ್ವಾ? ಜಾತಿ ಗಣತಿಗೆ ಇನ್ನೂ ಕೂಡ ಬೆಂಗಳೂರು ಜಿಲ್ಲೆ ರೆಡಿ ಆಗಿಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಬೆಂಗಳೂರು ಬಿಟ್ಟು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಾಳೆಯಿಂದ ಸಮೀಕ್ಷೆ ನಡೆಯುತ್ತೆ. ಆದ್ರೆ ಬೆಂಗಳೂರಿನಲ್ಲಿ ನಾಳೆಯಿಂದ ಆರಂಭ ಆಗಲ್ಲ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ನಾಳೆಯಿಂದಲೇ ಶುರುವಾಗುವುದು ಅನುಮಾನ. ಬೆಂಗಳೂರಿನಲ್ಲಿ ಆಡಳಿತಾತ್ಮಕ ಸಮಸ್ಯೆಯಿಂದಾಗಿ ಗಣತಿಗೆ ತೊಂದರೆ ಉಂಟಾಗ್ತಾ ಇದೆ. ಒಂದೆರಡು ದಿನ ಜಾತಿ ಗಣತಿ ಮುಂದೂಡುವ ಲೆಕ್ಕಾಚಾರಗಳು ಕೂಡ ಇದೀಗ ನಡೀತಾ ಇದೆ. ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೊಸ ಜಿಲ್ಲೆಗಳ ಸೃಷ್ಟಿ ಮತ್ತು ಜಿಬಿಎ ಕಾರಣಕ್ಕೆ ಗಣತಿಯಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನು ಮಾಡಬೇಕಾಗಿದೆ. ಸಮಸ್ಯೆಗಳು ಇದಾವೆ. ಕಂದಾಯ ಮತ್ತು ಇತರ ದಾಖಲೆಗಳು ಅಪ್ಡೇಟ್ ಆಗೋದು ಬಾಕಿ ಇದೆ. 2-3 ದಿನ ಸಮೀಕ್ಷೆ ಮುಂದಕ್ಕೆ ಹೋಗಲಿದೆ ಅಂತ ಮಧುಸೂದನ್ ನಾಯ್ಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬೆಂಗಳೂರು ವ್ಯಾಪ್ತಿಯಲ್ಲಿ ಹೊಸದಾಗಿ ಡಿಸ್ಟ್ರಿಕ್ಟ್ಗಳು ಕ್ರಿಯೇಟ್ ಆಗಿರೋದ್ರಿಂದ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಚೇಂಜ್ ಆಗಿರೋದ್ರಿಂದ ನಮಗೆ ಆ ಸಮಯದಲ್ಲಿ ಎಕ್ಸಾಕ್ಟ್ಲಿ 22ರಿಂದ ಬೆಂಗಳೂರು ವ್ಯಾಪ್ತಿಯಲ್ಲೂ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಮ್ಮದೆಲ್ಲ ತಯಾರಿ ಇದೆ, ಟ್ರೈನಿಂಗೂ ಆಗಿದೆ. ಬಟ್ ಈ ಅಡ್ಮಿನಿಸ್ಟ್ರೇಟಿವ್ ಡಿಫಿಕಲ್ಟಿಯಿಂದ ಒಂದು 2-3 ದಿವಸ ಹಿಂದೆ ಮುಂದೆ ಹೋಗ್ಬೋದು ಬೆಂಗಳೂರು ವ್ಯಾಪ್ತಿಗೆ ಮಾತ್ರ. ಯಾಕಂದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಟೀಚರ್ಸನ್ನು ನಾವು ಅಳವಡಿಸ್ಕೊಂಡಿಲ್ಲ, ಕಡಿಮೆ ಇರೋದ್ರಿಂದ. ಬೇರೆ ಗೌರ್ಮೆಂಟ್ ಎಂಪ್ಲಾಯೀಸು ಮತ್ತು ಇರುವವರು, ಕೆಲವು ಟೀಚರು ಇರ್ತಾರೆ. ಅದರಲ್ಲಿ ಎಲ್ಲ ಗೌರ್ಮೆಂಟಿನ ಉದ್ಯೋಗದಲ್ಲಿರುವವರು ವರ್ಕ್ ಮಾಡ್ತಾರೆ. ಹೀಗಾಗಿ ಒಂದು 2-3 ದಿವಸ ಡಿಲೇಡ್ ಶುರು ಆಗ್ಬೋದು ಅಡ್ಮಿನಿಸ್ಟ್ರೇಟಿವ್ ರೀಸನಿಗೆ, ಬೇರೆ ಯಾವುದು ಕಾರಣಕ್ಕಲ್ಲ. ನಾವು 22ಕ್ಕೆ ತಯಾರಿ ಮಾಡಿದ್ವಿ. ಅದೇ ರೀತಿಯಿಂದ ಒಂದು 2-3 ದಿವಸ ಮುಂದೆ ಹೋಗ್ಬೋದು. ಹಾಂ, ನಮಗೆ 3 ತಿಂಗಳು ಅವಕಾಶ ಇರೋದು. ಆಗಸ್ಟ್ ಸೆಪ್ಟೆಂಬರ್ನಿಂದ 3 ತಿಂಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.